ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಉದ್ಘಾಟನಾ ಸಮಾರಂಭ ವಾಜ್ರಳ್ಳಿಯ ಬಳಿ ಮತ್ತೊಂದು ಬ್ರಾಂಚ್ ಓಪನ್ ಆಗಿದೆ. ಶರವಣ ಸರ್ ಸಿಕ್ಕಾಪಟ್ಟೆ ಅಂದ್ರೆ ಜನಗಳಿಗೆ ಅನುಕೂಲವಾಗುವಂತಹ ಏನು ಏರಿಯಾಗಳಿದೆ ಅಲ್ಲೆಲ್ಲಾ ಕಡೆ ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಒಂದು ಬ್ರಾಂಚಸ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜಲಿ ಬ್ಯಾಚುಲರ್ಸ್ ಖ್ಯಾತಿಯ ನಮ್ಮ ಗಗನ ಅವರು ಆಗಮಿಸಿದ್ದಾರೆ. ಸೊ ಸಿಕ್ಕಾಪಟ್ಟೆ ಬಿಸಿ ಆದ್ರೂ ಕೂಡ ನಾನು ಅವ್ರನ್ನ ಒಂದ್ 2 ನಿಮಿಷ ಚಿಟ್ಚಾಟ್ ಕೊಡಿ ಮ್ಯಾಮ್ ಅಂತ ರಿಕ್ವೆಸ್ಟ್ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಬೇಜಾರಾಯ್ತಾ ಏನೋ ಅವ್ರಿಗೆ ಗೊತ್ತಿಲ್ಲ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಫೈನ್, ಸೂಪರ್ ಆಗಿದ್ದೀನಿ. ಬೈಕೋತಾ ಇದ್ದೀರಾ ಅನ್ಸುತ್ತೆ ನಂಗೆ. ಇಲ್ಲ ಪರವಾಗಿಲ್ಲ. ಓಕೆ, ಸೊ ಈ ತರ ಫಂಕ್ಷನ್ಸ್ ಗಾಗಿರ್ಬೋದು, ಉದ್ಘಾಟನಾ ಸಮಾರಂಭಗಳಿಗಾಗಿರ್ಬೋದು ಎಲ್ಲಾ ಕಡೆ ನಿಮ್ಮನ್ನ ಆಹ್ವಾನಿಸ್ತಾರೆ. ಒಂದ್ ರೀತಿಯಾಗಿ ನೀವು ಕನ್ಸೆ ಕಂಡಿರ್ಲಿಲ್ಲ ಈ ಫೀಲ್ಡ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಈಗ ನಮ್ ಕೈಗೆ ಸಿಗದೆ ಇರೋಷ್ಟು ಬಿಸಿ ಆಗಿದ್ದೀರಾ, ಎಷ್ಟು ಖುಷಿ ಇದೆ. ಹಾಗೆ ಈ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಿರಾ. ಈ ಶಾಪ್ ನ ಕುರಿತಾಗಿ 1-2 ಮಾತು. ಅಲ್ಲ, ಕೈಗೆ ಸಿಗದೆ ಇರೋಷ್ಟು ಬ್ಯುಸಿಯಾಗಿ ಏನಿಲ್ಲ, ಒಂದ್ ಸ್ವಲ್ಪ ಮಟ್ಟಿಗಿದ್ದೀನಿ ಅಷ್ಟೇ, ದೇವರ ಆಶೀರ್ವಾದ. ಸಾಯಿ ಗೋಲ್ಡ್ ಪ್ಯಾಲೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮಾರು ತಿಂಗಳಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಸರ್ ಜೊತೆ ಮತ್ತೆ ಮೇಡಮ್ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇದೆ. ಮತ್ತೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ವಿಶ್ವಾಸಕ್ಕೆ ಮತ್ತೆ ಅವ್ರು ಕೊಡೋ ಒಂದು ಪ್ಯೂರಿಟಿ ಗೋಲ್ಡ್ ಪ್ರತಿಯೊಂದಕ್ಕೂ ಅವರು ಯಾವಾಗ್ಲೂ ಹೆಸರುವಾಸಿ ಆಗಿದ್ದಾರೆ. ಸೊ ಹಂಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ಗೋಲ್ಡ್ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಅದರಲ್ಲಿ ಕನಕಪುರ ರಸ್ತೆಯಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ, ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಪ್ರತಿ 10 ಗ್ರಾಮ್ಸ್ ನೀವು ತಗೊಂಡಾಗ ನಿಮಗೆ 5000 ಡಿಸ್ಕೌಂಟ್ ಇದೆ. ಸೊ ಇದನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು. ನಾನು ಪರ್ಚೇಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಚಿನ್ನ ಅನ್ನುವಂಥದ್ದು ಬೆಲೆ ಕೇಳಿದ್ರೇನೆ ಈಗ ಒಂದು ಮದುವೆ ಅಂತಂದ್ರೆ ನಮಗೆ 10 ಲಕ್ಷ ಅಂತ ಚಿನ್ನ ಕಿತ್ತಿಟ್ರೆ ಅದು ಎಲ್ಗೂ ಕೂಡ ಆಗಲ್ಲ. 25 lakhs ಬೇಕೇ ಬೇಕು. ಸೊ ಒಂದು ಕನ್ಫ್ಯೂಷನ್ ಇರುತ್ತೆ, ಬಂಗಾರದ ಬೆಲೆ ಹೀಗೆ ಇರುತ್ತಾ ಅಥವಾ ಕಮ್ಮಿ ಆಗುತ್ತಾ, ಇನ್ನೂ ಜಾಸ್ತಿ ಆಗುತ್ತಾ, ನಮ್ಮ ಕೈಗೆಟಕಿದ ಬೆಲೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಫರ್ಗಳು ಈ ಸಾಮಾನ್ಯ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಎಷ್ಟು ಅನುಕೂಲ ಆಗುತ್ತೆ. ಹಾಗೆ ಶರವಣ ಸರ್ ಈ ಕೊಡ್ತಾ ಇರುವಂತಹ ಆಫರ್ಸ್ಗಳು ಬೇರೆ ಎಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಇಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಶರವಣ ಸರ್ ಜಸ್ಟ್ ಈ ಗೋಲ್ಡ್ ಬಿಸ್ನೆಸ್ ಬಗ್ಗೆ ಅಷ್ಟೇ ಅಲ್ಲ, ಅವರು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಿದಾರಲ್ಲ, ಅದ್ರಲ್ಲಿ ಎಲ್ಲಾದ್ರೂ ಅಷ್ಟೇ ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಅವರಿಗೆ ಹೇಗ್ ರೀಚ್ ಮಾಡಿಸ್ಬೇಕು ಅನ್ನೋದನ್ನೇ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ಈಗ ಕೊಡ್ತಾ ಇರೋ ಡಿಸ್ಕೌಂಟ್ಸ್ ಎಲ್ಲ ಪಾಪ ಅಂದ್ರೆ ಚಿಕ್ಕ ಅಮೌಂಟ್ ಸೇವ್ ಮಾಡಿರ್ತಾರೆ ಹೆಣ್ಮಕ್ಳು, ಅವರಿಗೆ ಇಷ್ಟೊಂದು ಪರ್ಚೇಸ್ ಮಾಡಕ್ ಆಗ್ತಿರಲ್ಲ. ಈ ತರ ಡಿಸ್ಕೌಂಟ್ ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ, ಹೌದಲ್ವಾ ಅಮ್ಮನ್ ಮನ್ಸಲ್ಲಿ ಇಟ್ಕೊಂಡು ಈ ತರ ಪ್ಲಾನ್ ಮಾಡಿದ್ದಾರೆ ಅಂತ. ಸೊ ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್. ಹಾಗೆ ಏನೋ ಕೇಳಿದ್ರಿ ನೀವು, ಗೋಲ್ಡ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಅದೇ ಕೈಗೆಟು ಇವಾಗ ಗೋಲ್ಡ್ ರೇಟ್ ಪ್ರತಿದಿನ ಜಾಸ್ತಿ ಆಗ್ತದೆ. ಇಟ್ಸ್ ರೈಟ್ ಟೈಮ್, ನೀವು ಇವಾಗಲೇ ಬೈ ಮಾಡೋದು ಇಟ್ಸ್ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಆಮೇಲೆ ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಪ್ರತಿ ಬ್ರಾಂಚಸ್ ಕೂಡ ಅಬ್ಸರ್ವ್ ಮಾಡಿದ್ರೆ ಬಸವನಗುಡಿ ಆಗಿರ್ಬೋದು, ನಾಗರಬಾವಿ ಆಗಿರ್ಬೋದು, ಈಗ ವಾಜ್ರಹಳ್ಳಿ ಮೇನ್ ಮೆಟ್ರೋ ಸ್ಟೇಷನ್ ನಿಯರ್ ಅಲ್ಲೇ ಮಾಡ್ತಾರೆ. ಸೊ ಇದು ನಿಜವಾಗ್ಲೂ ಪಕ್ಕಾ ಪ್ಲಾನಿಂಗ್ ಇರಬೇಕು, ಅಂದ್ರೆ ಜನಗೆ ಆನ್ ದ ವೇ ಹೋಗ್ತಾನೆ ಸಿಗುವಂತದ್ದು. ಅಂಡ್ ನೋಡಿ, ಮೆಟ್ರೋ ನಿಯರ್ ಬೈ, ಮೆಟ್ರೋದಲ್ಲಿ ಅಡ್ಡಾಡೋರೆ ಮಿಡಲ್ ಕ್ಲಾಸ್ ಜನ. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಈಸಿಯಾಗಿ ಆಕ್ಸೆಸ್ ಆಗೋ ತರ ಮೇನ್ ರೋಡ್ ಅಲ್ಲೇ ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆ ವಿಷಯನೇ. ನೀವು ಏನೆಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸ್, ಬಿಕಾಸ್ ಹೆಣ್ಮಕ್ಳು ಅಂದ್ರೆ ಬಂಗಾರ ಅಂತಂದ್ರೆ ನಾವು ಏನು ಹಣ ಅಂದ್ರೆ ಹೆಣನು ಬಾಯ್ಬಿಡುತ್ತೆ ಅನ್ನೋ ತರ, ಹೆಣ್ಮಕ್ಳು ಅಂದ್ರೆ ಬಂಗಾರ ಅಂದ್ರೆ ನಾವು ಅಷ್ಟು ಪ್ರೀತಿ ನಮ್ಗೆ. ಸೊ ನಿಮ್ದು ಏನೆಲ್ಲ ಪ್ಲಾನಿಂಗ್ಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ಯೂಸ್ ಆಗ್ಬೋದೇನೋ ಜನಗಳಿಗೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲೇ ಪ್ಲಾನಿಂಗ್ ಕೂಡ ಇದೆ, ಮಂತ್ಲಿ ಸ್ಕೀಮ್ ಅಂತ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ತಿಂಗಳ ದುಡ್ಡು ಸೇವ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಾನು ಅದ್ರ ಬಗ್ಗೆ ಪ್ಲಾನ್ ಮಾಡಿದ್ದೀನಿ. ಸೂಪರ್. ಇನ್ನ ನೀವು ಸಿಕ್ಕದ ಮೇಲೆ ಈ ಒಂದು ಪ್ರಶ್ನೆ ಕೇಳದೆ ಹೋದ್ರೆ ನಿಮ್ಮ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು ನಂಗೆ ಬೈತಾರೆ. ಓಕೆನಾ? ನಿಮ್ಮ ಪೇರ್ ಆಗಿರ್ಬೋದು, ನಿಮ್ಮ ಡಾನ್ಸ್ ಆಗಿರ್ಬೋದು, ನಿಮ್ಮ ಕಾಮಿಡಿ, ಅವ್ರು ಕೊಡ್ತಿದ್ದಂತಹ ಟಾಂಗ್ಸ್, ಅದೆಷ್ಟು ಜನರಿಗೆ ಪ್ರೀತಿ ಅಂತ ಹೇಳಿದ್ರೆ ಅದು ಅಷ್ಟು ಎಂಟರ್ಟೈನ್ ಮಾಡಿದೀರಾ. ಸೊ ನಿಮ್ಮ ಪಾರ್ಟ್ನರ್ ಅಂದ್ರೆ DKDಲಿ ಇರ್ತಕ್ಕಂತಹ ಪಾರ್ಟ್ನರ್ ಈಗ ಬಿಗ್ ಬಾಸ್ ಕಪ್ ನ ಒಡೆಯ 50 ಲಕ್ಷ ಗೆದ್ದಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಹಾಗೆ ನಮ್ಮ ಶರವಣ ಸರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ, ಸುದೀಪ್ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಇವಾಗ ಇನ್ನೇನು ಕೋಟ್ಯಾಧಿಪತಿಗೆ ಇನ್ನು 20 ಲಕ್ಷ ಕಮ್ಮಿ ಅಷ್ಟೇ ಗಿಲ್ಲಿ ಅವರು. ನಿಮಗೆ ಎಷ್ಟು ಖುಷಿ ಇದೆ ಆಸ್ ಎ ಗೆಳೆಯನಾಗಿ? ಇಲ್ಲ, ನೀವು ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ಓಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು, 20 ಲಕ್ಷ ಏನ್ ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗಿಲ್ಲಿ ಅವ್ರ ಜೊತೆ ಏನು ಸ್ಕಿಟ್ಸ್ ಆಗ್ಲಿ ಡಾನ್ಸ್ ಆಗ್ಲಿ ಮಾಡಿ ಅವ್ರ ಜೊತೆ ಮಾತಲ್ಲಿ ಪಳಗಿ ನೋಡಿ ನೀವು ಈ ತರ ಡೈಲಾಗ್ಸ್ ಹೇಳೋದು, ಪ್ರಾಸ ಹೇಳೋದು ಕಲ್ಪಿಟ್ಟಿದ್ದೀರಾ? ಹಂಗ ಅನ್ಕೊಂಡ್ರೆ ನಮ್ಮ ಅಪ್ಪನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೂಪರ್. ಅಂಡ್ ಫೈನಲಿ ಬಿಗ್ ಬಾಸ್ ಅನ್ನುವಂಥದ್ದು ತುಂಬಾ ಈ ನಿಮ್ಮಂತ ಕಲಾವಿದರಿಗೆ ಒಳ್ಳೆ ವೇದಿಕೆ ಆಗಿರುತ್ತೆ. ಸೊ ಇನ್ ಕೇಸ್ ನಿಮಗೆ ಬಿಗ್ ಬಾಸ್ ಇಂದ ಕರೆ ಬಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಗ್ತೀರಾ?
ಗೊತ್ತಿಲ್ಲ ಅವಾಗ ದೇವ್ರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರ್ದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀನಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ, ಇವತ್ತಿಂದ ಇವತ್ತಿಗೆ ನಾಳೆದ್ ನಾಳೆಗೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಓಕೆ ಮ್ಯಾಮ್, ಇನ್ನೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಅಶ್ವಿನಿ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಗಿಲ್ಲಿ ಬಡವ ಅಲ್ಲ, ಬಡವಂತರ ವೇಷ ಧರಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆದ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಅವ್ರ ಊರ್ಗೆ ಹೋದೆ, ಅವ್ರ ಅಪ್ಪ ಅಮ್ಮನ್ ಮಾತಾಡಿದೆ, ಸರ್ವೆ ಮಾಡಿದಾಗ್ಲೂ ಕೂಡ ಅವ್ರು ಹೇಗೆ ಮಿಡಲ್ ಕ್ಲಾಸ್ ಇಂದ ಬಂದಿದ್ದು ಅಂತ ಗೊತ್ತಾಗುತ್ತೆ. ಸೊ ನೀವ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಗಿಲ್ಲಿನ ತುಂಬಾ ಹತ್ತಿರದಿಂದ ನೋಡಿದೀರಾ, ಪ್ರಶ್ನೆ ಮಾಡ್ಬೋದು, ಉತ್ತರ ಕೊಡ್ಬೋದು, ಬೇಡ ಅಂದ್ರೆ ಓಕೆ ಸ್ಕಿಪ್. ಹಂಗೇನಿಲ್ಲ, ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ನನ್ನ ವಯಸ್ಸಲ್ಲ, ಸೊ ಅವರೆಲ್ಲೂ ಹೇಳ್ಕೊಂಡಿಲ್ಲ ಬಡವ ಅಂತ. ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ನಮ್ಮ ಹೀಗೆ ರಂಜಿಸ್ತಾ ಇರಿ. ಇದಿಷ್ಟು ಗಗನ ಅವರ ಮಾತಾಗಿತ್ತು ಅಂತ ಹೇಳಿದ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.